ಐಜಿಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ತಮಗೆ ಏನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಅಂದರೆ, ನಿಮ್ಮ BPL ಕಾರ್ಡ್ ಮತ್ತು ಅಂತ್ಯೋದಯ ಪಡಿತರ ಚೀಟಿ ಇರುತ್ತಲ್ಲ, ಅದಕ್ಕೆ ಆ ಕಾರ್ಡು ಕ್ಯಾನ್ಸಲ್ ಆಗಲು ಅಂದರೆ ನಿಮ್ಮ ಕಾರ್ಡು ರದ್ದಾಗಲು ಏನು ಕಾರಣ, ಯಾವ ಕಾರಣಕ್ಕೆ ನಿಮ್ಮ ಕಾರ್ಡು ರದ್ದಾಗುತ್ತೆ, ಆಮೇಲೆ ನೀವು ಆ BPL ಕಾರ್ಡಿಗೆ ನಿಮ್ಮ ಅರ್ಹ ಇದ್ದರೂ ಕೂಡ ನಿಮ್ಮ ಕಾರ್ಡ್ ಯಾಕೆ ಕ್ಯಾನ್ಸಲ್ ಆಗುತ್ತೆ, ಅದು ಆ ಕಾರ್ಡ್ ಕ್ಯಾನ್ಸಲ್ ಆದಮೇಲೆ ನೀವು ಹೇಗೆ ಮಾಡ್ಕೋಬೇಕು, ಎಲ್ಲಿ ಹೋಗಿ ನೀವು ಅರ್ಜಿ ಕೊಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತಮಗೆ ಸಂಪೂರ್ಣ ಮಾಹಿತಿ ಇರುತ್ತೆ. ನೀವು ವಿಡಿಯೋ ಸ್ಕಿಪ್ ಮಾಡೋದು ನೋಡಿ ಸ್ನೇಹಿತರೆ, ಅರ್ಥ ಆಗುತ್ತದು. ಇಲ್ಲಿ ನೋಡಿ ಸ್ನೇಹಿತರೆ, ಮೊದಲಿಗೆ ನಿಮ್ಮ ಕಾರ್ಡ್ ರದ್ದಾಗಲು ಏನು ಪ್ರಮುಖ ಕಾರಣಗಳಂದರೆ, ನೀವು ಪಡಿತರ ಚೀಟಿಯಲ್ಲಿ ಅಂದರೆ ನಿಮ್ಮ ಪಡಿತರ ಚೀಟಿಯಲ್ಲಿ ಎಷ್ಟು ಮೆಂಬರ್ಸ್ ಇರ್ತೀರಿ ಅಂದರೆ ಎಷ್ಟು ಸದಸ್ಯರು ಇರ್ತಿರಲ್ಲ, ಎಲ್ಲ ಸದಸ್ಯರ ಕೂಡಿ 7 ಎಕರೆ ಭೂಮಿ ಹೆಚ್ಚಿಗೆ ಆಗಬಾರ್ದು. ಅಂದರೆ 7 ಎಕರೆ ಭೂಮಿಗಿಂತ ಕಮ್ಮಿ ಇರಬೇಕು. ಕಮ್ಮಿ ಇದ್ದರೆ ನಿಮ್ಮ ಕಾರ್ಡ್ ಕ್ಯಾನ್ಸಲ್ ಆಗೋಲ್ಲ. ಅಂದರೆ 7 ಎಕರೆ ಹೆಚ್ಚು ಜಮೀನು ಇದ್ದರೆ ಅದು ನಿಮ್ಮ ಕಾರ್ಡ್ ಕ್ಯಾನ್ಸಲ್ ಆಗ್ಬೋದು, ರದ್ದಾಗ್ಬೋದು. ಆಮೇಲೆ ಇನ್ನೊಂದಪ್ಪ ಅಂದರೆ ವಾಹನ ಚಕ್ರ, ಅಂದರೆ 4 ವೀಲರ್ ಎಲ್ಲ 4 ಚಕ್ರದ ವಾಹನ ಇರುತ್ತಲ್ಲ, ಅಂದರೆ ಇವಾಗ ಎಲ್ಲೋ ಬಿಡಿದ್ರೆ ನಡೀತೆ, ವೈಟ್ ಬೋರ್ಡ್ ಇರುತ್ತಲ್ಲ ಕಾರು, ಆ ಕಾರ್ ಇದ್ದರೆ ನಿಮ್ಮ ಕಾರ್ಡ್ ಕ್ಯಾನ್ಸಲ್ ಆಗ್ಬೋದು, ಅಂದರೆ ರದ್ದಾಗ್ಬೋದು. ಆಮೇಲೆ GST ಅಥವಾ ಆದಾಯ ತೆರಿಗೆ ಯಾರಾದರೂ ನೀವು ಕಟ್ತಾಯಿದ್ರೆ, GST ಆದಾಯ ತೆರಿಗೆ ನೀವು ಕಟ್ತಾಯಿದ್ರೆ ಅದು ಕೂಡ ನಿಮ್ಮ BPL ಕಾರ್ಡ್ ಇದ್ದರೆ ಆ ಕಾರ್ಡ್ ಕೂಡ ಕ್ಯಾನ್ಸಲ್ ಆಗುತ್ತೆ. ಆಮೇಲೆ ನೀವು ನಿಮ್ಮ ಕಾರ್ಡ್ನಲ್ಲಿ ಯಾರಾದರೂ ಸರ್ಕಾರಿ ನೌಕರು ಅಂದರೆ ಗೌರ್ಮೆಂಟ್ ಎಂಪ್ಲಾಯಿ ಇದ್ದರೆ ನಿಮ್ಮ BPL ಕಾರ್ಡು ಕೂಡ ಕ್ಯಾನ್ಸಲ್ ಆಗುತ್ತೆ. ಆಮೇಲೆ ಸಹಕಾರಿ ಸಂಘದ ಕಾಯಂ ನೌಕರರು ಇದ್ದರೆ ನಿಮ್ಮ BPL ಕಾರ್ಡು ಕ್ಯಾನ್ಸಲ್ ಆಗ್ಬೋದು. ಆಮೇಲೆ ವೃತ್ತಿಪರರು ಅಂದರೆ ವೈದ್ಯರು, ಇಂಜಿನಿಯರು, ವಕೀಲರು ಇತ್ಯಾದಿ ಅಥವಾ ಅವಲಂಬಿತರು ಇದ್ದರೆ. ಆಮೇಲೆ ನಿಮ್ಮ ಗುತ್ತಿಗೆದಾರರು ಅಂದರೆ ಇವಾಗ ಕಾಂಟ್ಯಾಕ್ಟ್ ಬೇಸ್ ಇರ್ತಿರಲ್ಲ, ಆ ಇದು ಕಾಂಟ್ಯಾಕ್ಟ್ರು. ಆಮೇಲೆ APMC ಟೆಂಡರ್ಗಳು, ಆಮೇಲೆ ಬೀಜ ಗೊಬ್ಬರ ಏನು ಡೀಲರ್ಸ್ ಇರ್ತಾರಲ್ಲ ಅವ್ರದ್ದು BPL ಕಾರ್ಡ್ ಇದ್ದರೆ ಕ್ಯಾನ್ಸಲ್ ಆಗುತ್ತೆ. ಆಮೇಲೆ ನಿಮ್ಮ ಅನುದಾನಿತ ಶಾಲಾ ಕಾಲೇಜು ನೌಕರರು ಕೂಡ ಇದ್ದರು ಅವ್ರ ಕಾರ್ಡನ್ನು ಕ್ಯಾನ್ಸಲ್ ಆಗ್ಬೋದು. ಆಮೇಲೆ ಸ್ನೇಹಿತರೆ, ಸರ್ಕಾರಿ ಸ್ವಾಮ್ಯದ ಉದ್ಯಮಗಳು, ಮಂಡಳಿಗಳು, ನಿಗಮದ ಕಾಯಂ ಏನು ನೌಕರರು ಇರ್ತಾರಲ್ಲ ಅವ್ರ ಕಾರ್ಡ್ BPL ಇದ್ದರೆ ಅವ್ರದ್ದು ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ ಸ್ನೇಹಿತರದು. ಆಮೇಲೆ ನೀವು BPL ಕಾರ್ಡ್ಗೆ ಅರ್ಹ ಇದ್ದರೆ ಅಂದರೆ ನಿಮ್ಮ ಇದು ಎಷ್ಟೊತ್ತು ಏನು ಹೇಳಿದನಲ್ಲ, ಅದು ಯಾವುದೇ ರೀತಿಯಿಂದ ನಿಮ್ಮ ಥರ 7 ಎಕರೆ ಜಮೀನು, ಆಮೇಲೆ 4 ವೀಲರು ಏನೂ ಇರಲಿಲ್ಲ, ನೀವು ಗೌರ್ಮೆಂಟ್ ಎಂಪ್ಲಾಯ್ನೂ ಇರಲಿಲ್ಲ ಅಂದರೆ ನಿಮ್ಮ BPL ಕಾರ್ಡ್ ಇದ್ದು ನಿಮ್ಮ APL ಕಾರ್ಡ್ ಆಗಿದ್ದರೆ, ಅಂದರೆ ಕ್ಯಾನ್ಸಲ್ ಆಗಿ APL ಕಾರ್ಡ್ ಆಗುತ್ತಿಲ್ಲ ಅಂದರೆ ಬಂದಾಗಿರುತ್ತೆ ಕಾರ್ಡು, ಆ ರೀತಿ ಆಗಿದ್ದರೆ ನೀವು ಹೇಗೆ ಮಾಡಬೇಕು ಅದಕ್ಕೆ ಅನ್ನೋದನ್ನು ಅದು ಕೂಡ ಹೇಳ್ತೀನಿ ನೋಡಿ. ನೀವು ಯಾವುದೇ ಕಾರಣವಿಲ್ಲದೆ ಅಂದರೆ ಯಾವುದೇ ನಿಮ್ಮದು ಕಾರಣವಿಲ್ಲದೆ ನೀವು ಅರ್ಹ ಕುಟುಂಬಗಳ ಕಾರ್ಡ್ ರದ್ದಾಗಿದ್ದರೆ ನೀವು ತಕ್ಷಣ ನಿಮ್ಮ ತಾಲೂಕು ಆಹಾರ ಇಲಾಖೆ ಇರುತ್ತಲ್ಲ, ನಿಮ್ಮ ತಾಲೂಕು ಆಹಾರ ಇಲಾಖೆ ನೀವು ಕಚೇರಿಯನ್ನು ಭೇಟಿ ಮಾಡಿ ಅಲ್ಲಿ ಏನು ಮಾಡಬೇಕು, ನೀವು ಮರುಪರಿಶೀಲನೆಗೆ ಅರ್ಜಿ ಸಲ್ಲಿಸಬೇಕು. ನಿಮ್ಮ ಕಾರ್ಡು BPL ಇದ್ದ ಕಾರ್ಡು ಅಂದರೆ ನಿಮ್ಗೆ ಯಾವುದೇ ರೀತಿ ನೀವು ಇರಲಿಲ್ಲಪ್ಪ ಅಂದರೆ ಜಮೀನು 4 ವೀಲರ್ ಕಾರು ಏನೂ ಇರಲಿಲ್ಲ ಅಂದರೆ ನೀವು ಅಲ್ಲಿ ಹೋಗಿ ನಮ್ಮ ಕಾರ್ಡ್ ಬಂದಾಗಿದೆ, ರದ್ದಾಗಿದೆ ಅಂತ ನೀವು ಅರ್ಜಿ ಸಲ್ಲಿಸಬಹುದು ಸ್ನೇಹಿತರೆ. ಅಲ್ಲಿ ಹೋಗಿ ಈ ವಿಡಿಯೋ ತಮಗೆ ಹೆಲ್ಪ್ ಆಗಿದ್ದರೆ ನೀವು ನಮ್ಮ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮಾತ್ರ ಮರಿಬೇಡಿ ಸ್ನೇಹಿತರೆ. ಓಕೆ, ಥ್ಯಾಂಕ್ ಯು.